ರೇಣುಕಾಸ್ವಾಮಿ ಹತ್ಯೆಯಿಂದ ಅವರ ಕುಟುಂಬಸ್ಥರು ಸದ್ಯ ಬೆಚ್ಚಿ ಬಿದ್ದಿದ್ದಾರೆ. ಕಾರಣ ಮಾಜಿ ಶಾಸಕ ತಿಪ್ಪಾರೆಡ್ಡಿಗೆ ಬೆದರಿಕೆ ಕರೆ ಬಂದಿದೆ. ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ಬೆದರಿಕೆ ಕರೆ ಬಂದಿದೆ. ಈ ಬೆನ್ನಲ್ಲೇ ತಮ್ಮ ಮನೆಗೆ ಸಿಸಿಟಿವಿ ಅಳವಡಿಕೆಗೆ ರೇಣುಕಾಸ್ವಾಮಿ ಪೋಷಕರು ಮುಂದಾಗಿದ್ದಾರೆ. ವಿಆರ್ಎಸ್ ಬಡಾವಣೆಯ ನಿವಾಸದ ಸುತ್ತ ಸಿಸಿಟಿವಿ ಅಳವಡಿಸುವುದಕ್ಕೆ ಸಿದ್ಧತೆಯಾಗಿದೆ. ಮನೆಯ 3 ಭಾಗದಲ್ಲಿ ಸಿಸಿಟಿವಿ ಅಳವಡಿಸುವುದಕ್ಕೆ ಟೆಕ್ನಿಷಿಯನ್ಸ್ ಆಗಮಿಸಿದ್ದಾರೆ. ತಿಪ್ಪಾರೆಡ್ಡಿಯವರು ನಿನ್ನೆ ಪ್ರತಿಭಟನೆಯಲ್ಲಿ ಭಾಗಿಯಾದರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಬೆದರಿಕೆ ಕರೆ ಬಂದಿದೆ. ದರ್ಶನ್ ಫ್ಯಾನ್ಸು ಅಂತ ಹೇಳಿಕೊಂಡವರು ಅವರಿಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ. ಇದರ ಬೆನ್ನಿಗೆ ರೇಣುಕಾಸ್ವಾಮಿ ಕುಟುಂಬಸ್ಥರು ಕೂಡ ಆತಂಕದಲ್ಲಿರೋದು. ಏನಾಗ್ಬಿಡುತ್ತೋ ಅನ್ನುವಂಥ ಆತಂಕದಿಂದ ಸೆಕ್ಯೂರಿಟಿ ಪರ್ಪಸ್ ಅವರು ಸಿಸಿಟಿವಿ ಇನ್ಸ್ಟಾಲ್ ಮಾಡ್ತಾ ಇರುವಂಥ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಿ. ಮನೆಯ 3 ಸುತ್ತಲೂ ಕೂಡ ಸಿಸಿಟಿವಿ ಹಾಕ್ತಾ ಇರುವಂಥ ದೃಶ್ಯ ಗಮನಿಸ್ತಾ ಇದ್ದೀರಿ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ಸಂದೇಶ್ ರೆಡಿ ಇದ್ದಾರೆ. ಸಂದೇಶ್, ದುರಂತ ಅಂತ ಅನ್ಸುತ್ತೆ. ಒಂದು ಕಡೆ ಮಗನನ್ನ ಕಳಕೊಂಡು ಶೋಕದಲ್ಲಿರುವಂಥ ಕುಟುಂಬ, ಆತಂಕದಲ್ಲೂ ಕಾಲ ಕಳಿಬೇಕಾದಂಥ ಸ್ಥಿತಿ. ರಕ್ಷಿತ್, ನಿಜಕ್ಕೂ ಕೂಡ ಅಂದ್ರೆ ಇಲ್ಲಿ ಯೂಶಲಿ ಏನಾಗುತ್ತೆ ಅಂದ್ರೆ ಕೊಲೆ ಮಾಡಿರುವಂತವ್ರು ಎದುರುಕೊಂಡು ಓಡೋಗುವಂತ ಪರಿಸ್ಥಿತಿ ಅಥವಾ ಆತಂಕಕ್ಕೊಳಗಾಗುವಂತ ಪರಿಸ್ಥಿತಿ ನಿರ್ಮಾಣವಾಗ್ಬೇಕು. ಆದ್ರೆ ಇಲ್ಲಿ ಕಂಪ್ಲೀಟ್ ವರ್ಷ ಅಂದ್ರೆ ಮಗನನ್ನ ಕಳೆದುಕೊಂಡಂತಹ ಪೋಷಕರು ಅಸಹಾಯಕರಾದ್ರ, ಅಂದ್ರೆ ಭೀಕರವಾದ ಹತ್ಯೆಯಿಂದ ಬೆಚ್ಚಿ ಬಿದ್ರ ಅನ್ನೋ ಒಂದು ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವ್ರಿಗೆ ದರ್ಶನ್ ಫ್ಯಾನ್ಸ್ ಕರೆ ಮಾಡಿ ಬೆದರಿಕೆ ಆಗ್ತಾರೆ. ಅದು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಏಕಾಏಕಿ ಯಾರನ್ನು ಕೂಡ ಅರೆಸ್ಟ್ ಮಾಡೋದಿಲ್ಲ. ಪ್ರಬಲವಾದ ಸಾಕ್ಷ್ಯಾಧಾರಗಳು ಇದ್ರೆ ಮಾತ್ರ ಅವರನ್ನ ಅರೆಸ್ಟ್ ಮಾಡೋದಕ್ಕಾಗೋದಿದ್ದು ಆಗುವಂತದ್ದು. ಜೊತೆಗೆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ದರ್ಶನ್ ಅವರ ವಿರುದ್ಧ ಪ್ರಬಲವಾದ ಸಾಕ್ಷ್ಯಾಧಾರಗಳು ಈಗಾಗಲೇ ಲಭ್ಯವಾಗಿದೆ. ಅಂದ್ರೆ ಎವಿಡೆನ್ಸ್ಗಳು ಪ್ರಬಲವಾಗಿ ಈಗಾಗಲೇ ಲಭ್ಯವಾಗಿದೆ. ಆ ಕಾರಣಕ್ಕಾಗಿ ಅರೆಸ್ಟ್ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಬರೀ ಪ್ರತಿಭಟನೆ ಮಾಡಿದ್ದಕ್ಕೆ ತಿಪ್ಪಾರೆಡ್ಡಿ ಅವರಿಗೆ ಬೆದರಿಕೆಯನ್ನ ಹೊಡೆದವರು ನಮ್ಮ ಮನೆ ಬಳಿ ಬಂದು ಗಲಾಟೆ ಮಾಡಲ್ವಾ ಅಂತ ಹೇಳಿ ಅಸಹಾಯಕರು, ಜೊತೆಗೆ ಎಲ್ಲೋ ಒಂದ್ ಕಡೆ ಹೆದರಿಕೆಯಿಂದ ಮುಂಜಾಗ್ರತಾ ದೃಷ್ಟಿಯಿಂದ ಈಗ ಸಿಸಿ ಕ್ಯಾಮೆರಾಗಳನ್ನ ಈಗ ಅಳವಡಿಸಿರುವಂತದ್ದು. ಅಂದ್ರೆ ರೇಣುಕಾಸ್ವಾಮಿ ಅವರ ನಿವಾಸದ ಸುತ್ತಲೂ ಕೂಡ ಒಟ್ಟು 3 ಸಿಸಿಟಿವಿಯನ್ನ ಅಳವಡಿಕೆ ಮಾಡುವುದಕ್ಕೆ ಈಗ ಮುಂದಾಗಿರುವಂತದ್ದು. ಈಗಾಗಲೇ ಟೆಕ್ನಿಷಿಯನ್ಸ್ ಕೂಡ ಬಂದು ಸಿಸಿ ಕ್ಯಾಮೆರಾಗಳನ್ನ ಅಳವಡಿಸುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಕಡೆ ಇಲ್ಲಿ ಇಂತಹ ಒಂದು ಘಟನೆ ನಡೆದಂತ ಸಂದರ್ಭದಲ್ಲಿ ವಿಕ್ಟಿಮ್ಸ್ ಅಥವಾ ಕೊಲೆ ಆಗಿರುವಂತವರ ಮನೆಯವರು ಇಷ್ಟು ಭಯಭೀತ ಆಗ್ಬೇಕು, ಅದು ಕೂಡ ಕ್ಷುಲ್ಲಕ ಕಾರಣಕ್ಕೆ ಭೀಕರವಾಗಿ ಒಬ್ಬ ಪ್ರಭಾವಿ ವ್ಯಕ್ತಿ ಕೊಲೆ ಮಾಡಿದ ನಂತರ ಈಗ ಸದ್ಯ ಅವರು ಅಷ್ಟು ಅಸಹಾಯಕರಾಗಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಎಲ್ಲಿಗೆ ಸಾಕ್ತಾ ಇದೆ ಈ ಒಂದು ಕಂಪ್ಲೀಟ್ ಸಮಾಜ ಅನ್ನೋ ಒಂದು ಅನುಮಾನ ಕೂಡ ಮೂಡುತ್ತೆ. ರಕ್ಷಿತ್, ಥ್ಯಾಂಕ್ ಯು ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.